ಗೈಸ್ ಅದಕ್ಕೆ ಹೇಳಲ್ವಾ, ಗಟ್ಟಿಗೆ ಅಂದ್ಕೊಂಡ್ರೆ ಏನು ಬೇಕಾದ್ರೂ ನೋಡಿ. ಹ್ಯಾಪಿ ಬರ್ಡೇ ಟು ಯು. ಅವಾಗಿಂದ ನನಗೆ ಸ್ವಲ್ಪ ಬೆಂಗಳೂರು ಹುಚ್ಚು ಸ್ಟಾರ್ಟ್ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್ ಟು ಬೋತ್ ಆಫ್ ಯು. ಇವಾಗ I'm gonna cut the cake now. ಗೈಸ್ ಫೈನಲಿ ಸೋಫಾ ನಮ್ಮ ಮನೆಗೆ ಬರ್ತಾ ಇದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ನಾನು ವರ್ಷ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಇಟ್ಸ್ ಲೈಕ್ 1 day ಬಿಫೋರ್ ಮೈ ಬರ್ಡೇ ಅಂತ ಹೇಳ್ಬೋದು. ಪ್ರೀ ಬರ್ಡೇ ಸೆಲೆಬ್ರೇಷನ್ ಆಗುತ್ತೆ ನನ್ನ ಫ್ರೆಂಡ್ಸ್ ಮನೇಲಿ. ಸೊ ಐ ಡೋಂಟ್ ಥಿಂಕ್ ಐಮ್ ಗೋಣ ಶೂಟ್ ಅ ಲಾಟ್ ದೇರ್. ಬಟ್ ಹವೆವರ್ ಈಗ ನಾನು ರೆಡಿ ಆಗಿರೋದು ನೋಡ್ಬೋದು. ಈ ಒಂದು ಔಟ್ಫಿಟ್ನ ನಾನು ಕೆಳಗೆ ಹೋದ್ಮೇಲೆ ಶೂ ತೋರಿಸ್ತಾಳೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಐ ಗಾಟ್ ಅ ಕೇಕ್ ಆಲ್ರೆಡಿ, ಪ್ರೀ ಬರ್ಡೇ ಕೇಕ್. ಇಟ್ ಈಸ್ ಹಿಯರ್ ಮೈ ಫೇವ್ರೆಟ್ ಚೀಸ್ ಕೇಕ್ ಅಂತ ಹೇಳ್ಬೋದು. ಸೊ ಇಟ್ ವಾಸ್ ಸೆಂಡ್ ಬೈ ಸಮನ್ ದಟ್ ಐ ಡೋಂಟ್ ಟಾಕ್ ಟು ಎನಿಮೋರ್. ನೀವು ಯಾರನ್ನ ಅನ್ಕೋತಾ ಇದ್ದೀರಾ ಅವರಂತೂ ಅಲ್ಲ. ಸೊ ನೋ ಬಡಿ ನೋಸ್ ಹೂ ದಿಸ್ ಇಸ್. ಹವೆವರ್ ಇವಾಗ ನಾನು ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಆ್ಯಂಡ್ ಇವತ್ತು ಈ ಬ್ಯಾಗ್ನ ಎತ್ಕೊಂಡಿದ್ದೀನಿ ನಾನು. ಇವರಿಬ್ಬರು ನನಗೆ ವೀಡಿಯೋ ಮಾಡ್ಕೊಡೋಕ್ಕೆ ಅಂತ ಬರ್ತವ್ರೆ. ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಕೂದಲು ತೋರಿಸಿವಾಗ ಹಿಂಗೆ ನಾನು ಅದು ಚೆನ್ನಾಗಿ ಕಾಣಿಸ್ತಿದೆ ಇವಾಗ. ಇಲ್ಲ ಇಲ್ಲ 1x ತಾನೆ, ಯಾವುದು ಚೆನ್ನಾಗಿ ಬರ್ತಿದೆ. 1x ಅಲ್ಲಿ ದೂರ ಇದ್ದೀರಾ, 2x ಹಾಕಿದ್ದೀನಿ. ಇವಾಗ ಶಾಪಿಗೆ ಬಂದೆ. ಅಮ್ಮ ಇಲ್ಲಿದ್ದಾರೆ, ಅಪ್ಪ ಅಲ್ಲಿ ಕೂತ್ಕೊಂಡಿದ್ದಾರೆ, ಆ್ಯಂಡ್ ಕ್ಲೈಂಟ್ ಯಾರು ಇದ್ದಾರೆ. ಸೊ ಹಾಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನನ್ನ ನೇಲ್ಸ್ನ ಮಾಡಿಸ್ಕೊಂಡು ನೋಡಿ ಯಾವ ರೇಂಜಿಗೆಲ್ಲ ಕಿತ್ತಾಕಿ ನೇಲ್ಸ್ ಕಡಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಐ ನೀಡ್ ಟು ಗೆಟ್ ರಿಡ್ ಆಫ್ ದಿಸ್ ಹ್ಯಾಬಿಟ್ ಗೈಸ್. ತುಂಬ ನೀಲ್ಸ್ ನಂಗೆ ಕಿತ್ತಾಕೋ ಹ್ಯಾಬಿಟ್ ಇದೆಲ್ಲ, ಅದನ್ನು ಫುಲ್ ಹರ್ಟ್ ಮಾಡ್ಕೊಳ್ಳೋ. ಬೆಳಗ್ಗೆ ಇದ್ರಲ್ಲಿ ಬ್ಲಡ್ ಬರ್ತಾ ಇತ್ತು ಈ ನೀಲಲ್ಲಿ, ಆ ರೇಂಜಿಗೆ ಕಿತ್ತಾಕಿದ್ದೀನಿ. ಇಸ್ ಲಿಟ್ರಲಿ ಇದು ನನ್ನ ಪ್ರೀ ಬರ್ಡೇ ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಫುಲ್ ಇಲ್ಲೆಲ್ಲ ಡೆಕೋರೇಷನ್ ಮಾಡಿಬಿಟ್ಟಿದ್ದಾರೆ. ಸೊ ಭೂಮಿ ನನಗೆ ಇಷ್ಟೆಲ್ಲ ಮಾಡಿಸ್ತಾಳೆ. ಆ್ಯಂಡ್ ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಬ್ರೋ. ಫೈನಲಿ ನಿಂದು ಎಕ್ಸಾಮ್ಸ್ ಎಲ್ಲ ಆಯ್ತಲ್ವಾ? ಹೌ ಆರ್ ಯು ಫೀಲಿಂಗ್ ನೌ? ಫೈನಲಿ ಲೈಕ್ ಅ ಫ್ರೀ ಬರ್ಡ್. Yeah. Was it hard? The exams were hard? No, it was. You're full class topper ಆಯ್ತಾ ಗೈಸ್, ಅದಕ್ಕೆ ಅವಳಂಗೆ ಹೇಳ್ತಿರೋದು. ಸೊ ಇವಾಗ ಇನ್ನೂ ಸ್ವಲ್ಪ ಜನ ಬರ್ತಾರೆ. ಸೊ ಅದನ್ನು ಕೇಕ್ ಕಟ್ ಮಾಡಬೇಕು. ಸೊ ಇವಾಗ ಫುಲ್ಲು ನೆಕ್ಸ್ಟ್ ಲೆವೆಲ್ ನಾವಿಬ್ಬರು ವೈಬ್ ಮಾಡ್ತಾ ಇದ್ದೀವಿ. ಅವಳು ಫುಲ್ ರೆಡ್ ಡ್ರೆಸ್ ಹಾಕೊಂಡಿದ್ದಾಳೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಸೊ Basic. ಸೊ ಪಾಸ್ತಾ ಆರ್ಡರ್ ಮಾಡಿದ್ವಿ, ಪಾಸ್ತಾ ತಿಂತಾ ಇದ್ದೆ. ಆ್ಯಂಡ್ ದಿಸ್ ಇಸ್ ದ ಫೈನಲ್ ನೀಲ್ಸ್ ದಟ್ ಐ ಗಾಟ್ ಡನ್. ಹ್ಯಾಪಿ ಬರ್ಡೇ ಟು ಮೀ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಗರ್ಲ್ಸ್ ಕಮ್ ಆನ್. ನನ್ನ ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ. ಐ ಆಮ್ ಸೂಪರ್ ಸೂಪರ್ ಹ್ಯಾಪಿ ಟುಡೇ. ಫುಲ್ ಇನ್ನೇನ್ ಬೇಕು ಹೇಳಿ, ಕಿರಣ್ ಇಸ್ ಸಚ್ ಅ ವೈಬ್. ಕಮ್ ಆನ್ ಜಾಯಿನ್, ಥಿಂಕ್ ಲೈಕ್ ಇಟ್ಸ್ ಯುವರ್ ಬರ್ತ್ಡೇ. ಕಮ್ ಆನ್ ಡ್ಯಾನ್ಸ್ ಡ್ಯಾನ್ಸ್ ಡ್ಯಾನ್ಸ್. ಫೈನಲಿ ಕೇಕ್ ಕಟ್ ಆಯ್ತು. ಇಟ್ಸ್ ಲೈಕ್ ಇದೊಂದು ಕೇಕು ವೈಸ್. ಐ ಗಾಟ್ ಲೈಕ್ ಇದೆರಡು ಬೊಕ್ಕೆ ಇದೆಲ್ಲ, ಇನ್ನೂ ಎಲ್ಲೆಲ್ಲೋ ಇಟ್ಟಿದ್ದೀನಿ ಬೊಕ್ಕೆನ. ಇಲ್ಲೊಂದಿದೆ. ಸೊ ಇಲ್ಲೂ ಡೆಕೋರೇಷನ್ ಮಾಡಿಸ್ತಾರೆ ನೋಡಿ, ಇಲ್ಲೊಂದು ಬುಕ್ಕೆ ಇದೆ. ನೆನ್ನೆ ಓ ಮೈ ಗಾಡ್, ನೆನ್ನೆ ನಮ್ಮ ಅಣ್ಣಂದು ಡಿಟರ್ನ್ ಆಗಲಿಲ್ಲ ಅಂತ ಇವಾಗೇನು ಎತ್ಕೊಂಡು ನಮ್ಮ ಅಣ್ಣನ ಡಿಟರ್ನ್ ಮಾಡ್ತವ್ರೆ. ದಿಸ್ ಇಸ್ ಸ್ಟಿಲ್ ಓಕೆ. ನಮ್ಮಮ್ಮ ಬೆಳಗ್ಗೆ ಏನಾಯ್ತು ಹೇಳೋಶು? ಅದೇ ಹೇರ್ ಮಾಸ್ಕ್ ತಗೊಬಂದು ಡಿಟೇಲ್ ಕ್ರೀಮ್. ಏರ್ ಮಾಸ್ಕ್ನ ಮಾಯಿಶ್ಚರೈಸರ್ ಅಂದ್ಕೊಂಡು ಹಚ್ಕೋತವ್ರೆ. ಮಾಯಿಶ್ಚರೈಸರ್ ಅಲ್ಲ, ಡಿಟನ್ ಕ್ರೀಮು ತಗಚ್ಚು ಅಂತ ನಂಗೆ ಕೊಟ್ಟು. ನೆನ್ನೆಯಿಂದ ಇದ್ದೇ ಹಚ್ಕೊತಿದ್ದೀನಿ, ಕೊಯ್ಯೆಲ್ಲ ಬೆಳ್ಳುಳ್ಳಿ. ಆಯ್ ಹೇಳು, ಆಯ್ ಹೇಳು ಡುಮ್ಮು. ಸೊ ಗೈಸ್, ನನಗೆ ಈ ಒಂದು ಫ್ಲವರ್ಸ್ನ ನನ್ನ ಫ್ರೆಂಡ್ಸ್ ಕೊಟ್ಟಿದ್ದು. ಸೊ ಇವಾಗ ಇದನ್ನೆಲ್ಲ ತೆಗೆದ್ಬಿಟ್ಟು ಒಂದು ಏನೋ ವಾಟರ್ಗೆ ಹಾಕಬೇಕು. ಇಟ್ ಲುಕ್ ಸೋ ಬ್ಯೂಟಿಫುಲ್ ಅಲ್ವಾ ಗೈಸ್? ಫೈನಲಿ ಸೋಫಾ ನಮ್ಮ ಮನೆಗೆ ಬರ್ತಾ ಇದೆ ನೋಡಿ. ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ವಿ.
ಲಿಫ್ಟ್ ಮ್ಯಾಗೇನಾ? ಸೊ ಗೈಸ್ ಇವಾಗ ನೋಡೋದು ಹೆಂಗಿದೆ. ಗೈಸ್ ಇವಾಗ ಡೈನಿಂಗ್ ಟೇಬಲ್ ಚೇರ್ಸ್ ಕೂಡ ಬರ್ತಾ ಇದೆ. ಇವಾಗ ಮನೆ ಫುಲ್ ಇನ್ಮೇಲೆ ತುಂಬ್ದಂಗೆ ಅನ್ಸುತ್ತೆ ಮನೆ ಫುಲ್ಲು. ಗೈಸ್ ನಮ್ಮ ಮನೇಲಿ ನೆಲ ಒರ್ಸಕ್ಕೆ ಬರ್ತಾರಲ್ಲ ಧೂಳು ನೋಡಿ ಇಲ್ಲಿ ಹೆಂಗೆ ಕ್ಲೀನ್ ಮಾಡೋಗಿದ್ದಾರೆ. ಪೋಕ ಮಾವಿನ ಹಣ್ಣು ವಾಟೆ ತಿಂದು ಅಲ್ಲೇ ಬಿಟ್ಟೋಳೆ ಅದನ್ನ ಹಂಗೆ ಬಿಟ್ಟು ಹೋಗೋರೆ ನೆಲ ಒರೆಸಿರೋರು ನೋಡಿ. ಇಷ್ಟೇ ನೆಲ ಒರ್ಸೋಕೆ ಕೆಲಸ. ಅಂಗಡಿ ಇವಾಗ ತೆಗೀತಾ ಇದ್ದಾರೆ. ಗೈಸ್ ಆ್ಯಕ್ಚುಲಿ ಈ ಪಿಲ್ಲೋಸು ಕರ್ಟನ್ಸಿಂಗ್ ಮ್ಯಾಚ್ ಆಗೋ ಥರ ಮಾಡಿರೋದು ನೋಡಿ. ಆ್ಯಂಡ್ ಇವಾಗ ಚೇರ್ಸ್ಗಳು ಬರ್ತಾ ಇದೆ ಒಂದೊಂದಾಗೇ. ಈಗ ಡೈನಿಂಗ್ ಟೇಬಲ್ ಎತ್ತಬೇಕಿದ್ದೀನಿ ಆ್ಯಕ್ಚುಲಿ. ಇವಾಗ ನಮ್ಮದು ಹಳೆ ಡೈನಿಂಗ್ ಟೇಬಲ್ ಏನಿದೆ ಅದನ್ನು ಬಿಚ್ತಾ ಇದ್ದೀವಿ. ನಮ್ಮಮ್ಮ ಇಲ್ಲಿ ನಾವು ಆ್ಯಕ್ಚುಲಿ ಇಲ್ಲಿ ಡೋರ್ ಕ್ಲೋಸ್ ಮಾಡ್ಕೊಂಡು ಇಲ್ಲಿಂದ ಬರೋ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಅದ್ರ ಪ್ರಕಾರ ಮಾಡಿದ್ದು. ಕೆಳಗಡೆ ನಾನು ಒಂದು ಮ್ಯಾಟ್ ಹಾಕ್ಬೇಕು ಅಂದ್ಕೊಂಡೆ, ಬಟ್ ಪೋಕೋರದಿಂದ ಹಾಕ್ಬೋದು ಇಲ್ಲೋ ಗೊತ್ತಿಲ್ಲ. ಗೈಸ್ ನಮ್ಮ ಇನ್ವೆಸ್ಟಿಗೇಷನ್ ಆಫೀಸರ್ ಬಂದ್ಬಿಟ್ಟು ಇಲ್ಲಿ ಏನು ಎತ್ತ ಅಂತೆಲ್ಲ ಸ್ಮೆಲ್ ಮಾಡ್ತವ್ರೆ, ಪ್ರಾಡಕ್ಟ್ನ ಸರಿ ಇದೆಯಾ ಅಂತೆಲ್ಲ ಹೇಳ್ಬಿಟ್ಟು. ಸೊ ಇವಾಗ ಈ ಥರ ಸೆಟಪ್ ಆಗಿದೆ. ಸೋಫಾ ಇಫ್ ಐ ಹ್ಯಾವ್ ಟು ಸೆಲ್ ಆಗ್ಬಿಟ್ಟು. ಸೊ ಸದ್ಯಕ್ಕೆ ಈ ಥರ ಸೆಟಪ್ ಆಗಿದೆ. ಇನ್ನೂ ಸ್ವಲ್ಪ ಏನೇನೋ ಮಾಡಬೇಕು. ಐ ಆಮ್ ಥಿಂಕಿಂಗ್ ಅಲ್ಲಿ ಏನಾದ್ರು ವಾಲ್ ಏನಾದ್ರು ಪೋರ್ಟ್ರೇಟ್ಸ್ ಏನಾದ್ರು ಹಾಕೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಕೆಳಗಡೆ ಮ್ಯಾಟ್ ಹಾಕ್ಬೇಕಂತ ಏನೋ ಪ್ಲ್ಯಾನ್ ಇದೆ. ನೋಡಿದೆ ಹೆಂಗೆ ಏನೇನು ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಐ ಆಮ್ ಸೂಪರ್ ಹ್ಯಾಪಿ ದ್ಯಾಟ್ ಬಂತಲ್ಲ. ನನ್ನ ಪ್ರಕಾರ ಡೈನಿಂಗ್ ಟೇಬಲಲ್ಲಿ ಸೂಟ್ ಆಗ್ತಿದ್ದೀರೋ ಗೊತ್ತಿಲ್ಲ, ಅಲ್ಲಿಗೆ ಶಿಫ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಂಗೆ ಡೈನಿಂಗ್ ಟೇಬಲ್ ಆ್ಯಕ್ಚುಲಿ ಸ್ವಲ್ಪ ಬೇರೆ ಕಲರ್ ಬೇಕಿತ್ತು, ಬಟ್ ನಾ ಕಲರ್ ಮಾಡ್ಸೋಕ್ಕಾಗಲಿಲ್ಲ. ಹಂಗಾಗಿ ಬಟ್ ದಿಸ್ ಇಸ್ ನೈಸ್, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರದ್ದು ಡೀಟೇಲ್ಸ್ ಬೇಕಂದ್ರೆ ಆ್ಯಡ್ ಮಾಡ್ತೀನಿ, ಅವ್ರದ್ದು ವೆಬ್ಸೈಟೆಲ್ಲ ಇದೆ. ಸೊ ನೀವು ಬೇಕಂದ್ರೆ ಏನಾದ್ರು ಮಾಡಿಸ್ಕೋಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾ ಅಂತ ಇಂತು ಸೋಫಾ ಬಂತು. ಅಮ್ಮ ಹೊಡಿಬೇಕು ಹೋಗಿಲ್ಲ ಅಂದರೆ ತಿಂತಾರೆ ಎಲ್ಲ. ಕೆಳಗಡೆ ಈ ಒಂದು ಮ್ಯಾಟ್ ಹಾಕಿದ್ದೀವಿ. ಇದನ್ನು ಬಿಸಾಕೋಣ ಅಂದ್ಕೊಂಡಿದ್ದೆ, ಅದೇನೋ ಕರೆಕ್ಟ್ ಟೈಮಿಗೆ ಸಿಕ್ತು ಇವಾಗ. ಸೊ ಗೈಸ್ ಇವತ್ತು ಮನೇಲಿ ಕರ್ಡ್ ರೈಸು, ಹಂಗಾಗಿ ಕರ್ಡ್ ರೈಸು ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾ ಇದ್ದೀನಿ. ಆ್ಯಂಡ್ ನಾನು ಕೂಡ ರೆಡಿ ಆಗಾಯಿತು. ಇಟ್ಸ್ ಲೈಕ್ ಡೇ 2 ಆಫ್ ಮೈ ಬರ್ಡೇ, ಡೇ 1 ಅಂತಲೇ ಹೇಳ್ಬೋದು. ಸೊ ಇವತ್ತು ಕೂಡ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀನಿ. ನನ್ನ ಡ್ರೆಸ್ನ ಊಟ ಆದ್ಮೇಲೆ ತೋರಿಸ್ತೀನಿ. ಸೊ ವೆಯ್ಟ್ ಮಾಡಿ ನೋಡ್ತಾ ಇರಿ. ಅನಿರೋಧ್, ಹಾಯ್ ಅನಿರೋಧ್, ಹಾಯ್ 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 ಗೈಸ್. ಸೊ ಇವಾಗ ಕೇಕ್ ಕಟ್ ಮಾಡಬೇಕು. ಸೊ ಲೆಟ್ಸ್ ಕಟ್ ಇಟ್. ಗೈಸ್ ನಾನು ನನ್ನ ಫ್ರೆಂಡ್ಸ್ ಜೊತೆ ಇಲ್ಲಿ ಬಂದಿದ್ದೀನಿ. ಸೊ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿದ್ದಾರೆ. ಸೊ ಇವಾಗ I'm gonna cut the cake now. Thank you so much for the flashlight. Happy birthday to you. Hello, happy Bye bye bye, nice meeting you. ಸೊ ಗೈಸ್ ನನಗೆ ಅಂತ ನನ್ನ ಸಬ್ಸ್ಕ್ರೈಬರ್ ಯಾರೋ ಗಿಫ್ಟ್ ಹ್ಯಾಂಪರ್ ಕೊಟ್ಟಿದ್ದಾರೆ ನನಗೆ ಬರ್ಡೇಗೆ ಅಂತ ಹೇಳ್ಬಿಟ್ಟು. ಐ ಡೋಂಟ್ ನೋ ಹೂ ಇಟ್ ಇಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಇವಾಗ ತಾನೆ ಅಂದೆ ಮನೆಗೆ, ನನ್ನ ಬುಕ್ಕೆ ಎಲ್ಲ ಇಲ್ಲಿದೆ, ಏನೇನಾಯಿತು ಅಂತ ಆಮೇಲೆ ಹೇಳ್ತೀನಿ. ಸೊ ಗೈಸ್ ನೆನ್ನೆ ಫುಲ್ ಹೊರಗಡೆ ಎಲ್ಲ ಸೆಲೆಬ್ರೇಷನ್ ಆದಮೇಲೆ ಇವತ್ತು ಮನೇಲಿ ಸೆಲೆಬ್ರೇಟ್ ಮಾಡಬೇಕು. ಆ್ಯಂಡ್ ನೆನ್ನೆ ಐ ರಿಸೀವ್ ದಿಸ್ ಲಿಲ್ಲಿ. ಇವಾಗ ಎಷ್ಟು ಚೆನ್ನಾಗಾಗಿದೆ ನೋಡಿ. ಸೊ ಬ್ಯೂಟಿಫುಲ್ ಫ್ಲವರ್ಸ್ ಅದ. ನೆನ್ನೆ ನನ್ನ ಫ್ರೆಂಡ್ ಅದಿತಿ ಇದನ್ನು ಕೊಟ್ಟಲು. ಸೊ ಶಿ ನೋಸ್ ದಟ್ ಐ ಲೈಕ್ ಸನ್ ಫ್ಲವರ್ಸ್. ಇವಾಗ ಇದು ನಾನು ಹೇಳ್ದಂಗೆ ಸಮನ್ ಸೆಂಡ್ ದಿಸ್. ಸೊ ಹಾಗಾಗಿ ಅದೇ ಕೇಕ್ನ ಕಟ್ ಮಾಡೋಣ ಅಂತೆಲ್ಲ ತೆಗೆದಿಟ್ಟಿದ್ದಾರೆ. ಸೊ ಎಲ್ಲರೂ ರೆಡಿಯಾಗಿದೆ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಇವಾಗ ಲೆಟ್ಸ್ ಕಟ್ ದ ಕೇಕ್ ಗೈಸ್. ಯಾರು ಒಬ್ಬರೇ ಕೊಡೋಣ. ಇದು ಹಚ್ಚಿ ಫಸ್ಟು ಒಂದು ನಿಮಿಷ ಅಮ್ಮ. ಸ್ಕ್ರೀನ್ ಹಾಕಿ ಅಲ್ಲಿ ಇದು ಕಾಣುತ್ತೆ. ಹಂಗೆ ಉರುಬಾರ್ದಂತೆ, ಹಂಗೆ ಇರಬೇಕು ಅಕ್ಕ. ಬೆಳಕಲ್ಲಿ ಇರಬೇಕು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು,
ಹ್ಯಾಪಿ ಬರ್ಡೇ ಟು ಯು. ಯಾರ ಹೆಸರು? ಹ್ಯಾಪಿ ಬರ್ಡೇ ಟು ಇಬ್ರಿಗೂ. ಹಾ ಚೂರು ತಿನ್ನಷ್ಟೇ ಅಂತಾರೆ. ಇವಳು ಚೀಸ್ ಎಲ್ಲ ತಿನ್ಸಂಗಿಲ್ಲಲ್ಲ. ಹೌದಾ? ಬಾಯ್ ಯಶು. ಏನ್ ಸಸ್ಪೆನ್ಸು. ಹ್ಯಾಪಿ ಬರ್ಡೇ. ಇದನ್ನು ಚೀಸ್ ಕೇಕ್ ಒಂದು ಫುಲ್ ಕೇಕ್ ಸಖತ್ತು. ಚೀಸ್ ಕೇಕ್ ಅಲ್ವಾ ಅಂತ ಫುಲ್ ಇಸ್ಕೊಂಡೆ ಅದಕ್ಕೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನನಗೊಂದ್ಸಲ ಬಾಡಿ ಹ್ಯಾಪಿ ಬರ್ಡೇ. ನಾನು ಇಲ್ಲ ಕೈ ಸುಡ್ಕೋತಿದ್ದೆ, ಅದಕ್ಕೆ ಎಲ್ಲ ಉಫ್ ಮಾಡೋದು. ಇದೇ ಫಸ್ಟ್ ಟೈಮ್ ಕೇಳಿದೆ ಉಫ್ ಮಾಡೋದು ಅಂತ. ಸೀರೆನಾ? ಹಾರ್ದಿಕ ಶುಭಾಶಯ. ಥ್ಯಾಂಕ್ ಯು. ಫೈನಲಿ ಐ ವಾಂಟೆಡ್ ಒನ್. ನನಗೂ ತಿನ್ಬೇಕಿತ್ತ? ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಯಶು ನನ್ ಪಿಂಕ್ ಕಲರ್ ಇಷ್ಟ ಅಂತ ಪಿಂಕ್ ಕಲರ್ ಸೀರೆ ಸೆಲೆಕ್ಟ್ ಮಾಡಿದ್ದಾಳೆ. ಅಂಡ್ ಇಟ್ ಇಸ್ ಸೂಪರ್ ಸಾಫ್ಟ್. ಥ್ಯಾಂಕ್ ಯು ಸೋ ಮಚ್ ಟು ಬೋತ್ ಆಫ್ ಯು. ಇನ್ನು ತೆಗೀರಿ, ತೋರಿಸ್ರಿ. ಆ ಕಡೆ ತೆಗೀರಿ, ಕೇಕ್ ಮೇಕಿದ್ದು. ಅದೇ ನಂಗೆ ನಂದು ಅನ್ಕೋತಾಯ್ತು ನಿಮಗೆ. ಏನು ನೀವು ತಂದಿರೋದಾ? ಓ ಗೈಸ್, ನಂಗೆ 2 ಸೀರೆ. ಓ ಮೈ ಗಾಡ್, ಐ ಆಮ್ ಸೂಪರ್ ಹ್ಯಾಪಿ ನೌ. ಇನ್ನೇನ್ ಬೇಕು ಗೈಸ್ ಲೈಫಲ್ಲಿ? ಇಷ್ಟು ಗೈಸ್, ನಮ್ಮ ಅಮ್ಮಂಗೆ ನಾನೇನು ಗಿಫ್ಟ್ ತಂದಿಲ್ಲ. ಬಿಕಾಸ್ ಈ ಮಂತ್ ಎಂಡಲ್ಲಿ ಫುಲ್ ಒಂದು ಗೋಲ್ಡ್ ಚೈನ್ ಮಾಡಿಸ್ತಾ ಇದೀನಿ ನಮ್ಮ ಅಮ್ಮಂಗೆ ಅಂತ ಹೇಳ್ಬಿಟ್ಟು. ಅಮ್ಮ ಅಲ್ಲಿ ತನಕ ವೆಯ್ಟ್ ಮಾಡ್ರಿ ಆಯ್ತಾ? ಯಶೋದ್ ಫಸ್ಟ್ ತೋರಿಸ್ಲಿ, ಆಮೇಲೆ ಅಮ್ಮ ನನಗೆ ಏನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ಐ ಎಕ್ಸೈಟೆಡ್. ಏನು ಕೊಟ್ಟಿರ್ಬೋದು, ಯಾವ ಕಲರ್ ಕೊಟ್ಟಿರ್ಬೋದು ಯಶೋದ್? ಅಮ್ಮನ ಹತ್ರ ಇಲ್ಲ ಕಲರು. ಚೆನ್ನಾಗಿದೆ. ಅಮ್ಮಂಗೆ ಇಷ್ಟ ಆಗಂತದೇ ಕೊಟ್ಟಿದ್ಯಾ ನೀನು? ಕಲರ್ಸ್ ಇಲ್ಲ ನೋಡಿ. ಕಲರ್ ಇಲ್ಲ, ಅದಕ್ಕೆ ಹುಡುಕ್ ತಗೊಬಂದಿರೋದು. ಗೈಸ್, ಇವಾಗ ಫೈನಲಿ ನಮ್ಮಮ್ಮ ನನಗೆ ಕೊಟ್ಟಿರುವಂತ ಗಿಫ್ಟ್ ನ ತೋರಿಸ್ತೀನಿ. ನಮ್ಮಮ್ಮನು ಪಿಂಕ್ ಎತ್ಕೊಂಡವ್ರೆ ಗೈಸ್. ನಾನು ಫ್ಯಾನ್ಸಿ ಸ್ಯಾರಿ, ನಮ್ಮಮ್ಮ ಫ್ಯಾನ್ಸಿ ಎತ್ಕೊಂಡು ಬಾಟಲ್ ಸ್ಯಾರಿ. ನೀನು ಪಾರ್ಟಿಗೆ ನೈಟ್ ರಿಸೆಪ್ಷನ್ಗೆ ಹೋದಾಗ ಹಾಕೊಂಡವ್ರೆ. ಹಿಂಗಿದೆ ನೋಡಿ, ಸಿಂಗಲ್ ಪಿನ್ ಮಾಡ್ಕೊಂಡು ಚೆನ್ನಾಗಿರುತ್ತೆ. ನಿಮಗೂ ಕೂಡ ನನಗೆ ವಿಶ್ ಮಾಡಬೇಕು ಅಂದರೆ ಮಾಡಿ. ಗಿಫ್ಟ್ ಕಳಿಸ್ಬೇಕು ಅಂತಂದ್ರೆ ಕಳಿಸಿ. ಬಿಕಾಸ್ ಐ ಲವ್ ಗಿಫ್ಟ್ಸ್. ಆ್ಯಂಡ್ ಸ್ಯಾರಿ ಅನ್ಕೋತಿದ್ದೆ. ನನ್ನ ಫ್ರೆಂಡ್ ನೆನ್ನೆ ಕೇಳ್ತಿದ್ಲು, ಧನು ಏನು ಬೇಕು ನಿಂಗೆ ಗಿಫ್ಟ್? ಪಾಪ ಅವಳು ಅಷ್ಟೆಲ್ಲ ಪ್ಲಾನ್ ಮಾಡಿಲ್ಲ. ಐ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಹರ್ ಆಯ್ತಾ. ಏನು ಬೇಕು ಅಂತ ಕೇಳ್ತಿದ್ಲು. ಏನು ಹೇಳಿ ಗೊತ್ತಾಗ್ಲಿಲ್ಲ. ಈ ಸಂಜೆ ಯೋಚನೆ ಮಾಡ್ತಿದ್ದೆ, ನಮ್ಮೊಂದು ಸ್ಯಾರಿ ಸ್ಯಾರಿ ತಗೋಬರಿತೀವಿ. ಹುಡ್ಕೋತಿದ್ನಲ್ಲ ಸೀರೆ, ಅವಾಗ ಅನಿಸ್ತಿತ್ತು ಇಲ್ಲಿ ಸ್ಯಾರಿ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಹೊಸ ತೊಳಸ್ಬೋದು. ಗೈಸ್, ನಂಗೆ ಈ ಕಾಂಬಿನೇಷನ್ ಇಷ್ಟ ಆಯಿತು. ಚೆನ್ನಾಗಿದೆ, ಸಖತ್ ನೋಡಿ. ಮೆಟೀರಿಯಲ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈಗ ಇದೆರಡನ್ನು ಹೋಲಿಸ್ಕೋಬೇಕಿನ್ನ. ಎಲ್ಲಿ ತಂದಿರ್ಬೋದು ಅದು ಸೀರೆ ಅಂತ ನೆನ್ನೆ ಹೋಗಿದ್ರಾ? ಮತ್ತೆ ನೀವು ನಮ್ ಜೊತೆನೆ ಬಂದಿದ್ರಿ. ನೀವು ಕೊಟ್ಟರು ಇದು ಮಾಡೋಕ್ಕಾಯ್ತಾ ಇಲ್ಲ ಅವಳಿಗೆ. ಅಲ್ಲವಾ? ಓ ಗೈಸ್, ನಾನು ಹೇರ್ ಕಟ್ಟಿಗೆ ಕರ್ಕೊಂಡು ಹೋಗಿದ್ನಲ್ಲ, ವಾಕ್ ಶಾಪಿಂಗ್ ಮಾಡೋದು ಇವರು ಯಾವ ಗ್ಯಾಪಲ್ಲಿ ಅಷ್ಟು ಬೇಗ? ಅಲ್ಲಿ ಯಾವ ಸ್ಯಾರಿದಿತ್ತು? ಸ್ವದೇಶಿ. ಓ, ಇವ್ರದಿನ ಅವ್ರದ್ದೇ ಸ್ಯಾರಿ ಬಿಸ್ನೆಸ್ ಇದಲ್ಲ ಗೈಸ್, ಇನ್ನೇನು ಕೇಳಿ. ಹಂಗಾಗಿ ನಮ್ಮಮ್ಮ ಪರವಾಗಿಲ್ಲ ಸರ್, ನನ್ನ ಬರ್ಡೇಗೆ ಎಫರ್ಟ್ಸ್ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಯಶು, ಯು ನೋ ಮೀ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲ್ಲ, ಇನ್ನೂ ಜಾಸ್ತಿ ಮಾಡ್ಬೇಕಿತ್ತು. ಯಶಿಗೆ ಅಂದ್ರೆ ಬರಕ್ ಆಗ್ಲೇ ಇಲ್ವಲ್ಲ, ಅಲ್ಲಿಗೆ ಹೋಗಕ್ ಆಗಲೇ ಇಲ್ಲ, ಓಡಾಡಕ್ಕೆ ಆಗಲಿಲ್ಲ ಅಲ್ಲಿಗೆ. ಗೈಸ್, ಇವಾಗ ನಮ್ಮ ಮನೆ ಹೆಂಗ್ ಸೆಟಪ್ ಆಗಿದೆ, ಐ ಆಮ್ ಸೂಪರ್ ಹ್ಯಾಪಿ. ಆಕ್ಚುಲಿ ಇಲ್ಲಿತ್ತಲ್ಲ ಸೋಫಾನ ಅಲ್ಲಿಗೆ ಇಟ್ಟಿದ್ವಿ, ಇದು ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಐ ಫೀಲ್ ಲೈಕ್ ಇಲ್ಲಿಗೊಂದು ಪೋರ್ಟ್ರೇಟ್ ಆಗೋ ಸಕ್ಕತ್ತಾಗಿರುತ್ತೆ. ಆಯ್ತು, ನಾವು ಐಡಿಯಾ ಮಾಡಿದ್ವಿ ಬೆಳಗ್ಗೆ. ನನ್ನ ಐಡಿಯಾನೇ ಅದು. ಓಡುವಾ? ಅಪ್ಪ ಇಲ್ಲ, ಹಾಕೋಣ ಆಮೇಲೆ ಬಂದ್ರೆ ಯಾರು ಬೈದ್ಕೊಳ್ತಾರೆ. ಬೇಡ ಇರ್ಲಿ ಅಂತ, ಇಲ್ಲ ಹಾಕೋಣ, ಬೇಕಾದ್ರೆ ಬಂದ್ಮೇಲೆ ನೋಡೋಣ ಅಂತ ಹಾಕಿದ್ದು. ಪರವಾಗಿಲ್ಲ, ಒಪ್ಕೊಂಡು. ಸರಿ ಗೈಸ್, ಚೆನ್ನಾಗಿ ಕಾಣ್ತಿದೆ, ಜಾಗ ಚೆನ್ನಾಗಿ. ಆ್ಯಂಡ್ ನಮ್ಗೇನು ಸೋಫಾ ಮಾಡಿಕೊಟ್ರು, ಸೊ ಅವ್ರು ನಮಗೆ ಈ ಟೇಬಲ್ ಏನಿದೆ ಇದನ್ನು ಕೂಡ ನನ್ನ ಕೈಗೆಲ್ಲ ಅಂಟ್ಕೊಂಡು, ನಾನು ನೋಡಲೇ ಇಲ್ಲ ಎಂಥದ್ದು ಅಂತ. ಹಂಗೆ ಕೈಗೆ ಎತ್ಕೊಂಡು ನೋಡಿ ಹೆಂಗೆ ಎತ್ಕೊಂಡಿದ್ದೀನಿ. ಓ ಮೈ ಗಾಡ್, ಸೀರೆಗೆ ಅಂಟ್ಕೊಂಡ್ಬಿಟ್ರಿ. ಸೊ ಇವಾಗ ಇದು ಚಿಕ್ಕದಾಗ ಒಂದು ನನಗೆ ಇಟ್ಸ್ ಲೈಕ್ ಇದು ಪ್ಲ್ಯಾನ್ ಮಾಡಿರಲಿಲ್ಲ, ಒಂದು ಗಿಫ್ಟ್ ಥರ ಅವ್ರಿಗೆ ನಂಗೆ ಕೊಟ್ಟಿದ್ದು. ಸೊ ಯಾ, ಇಟ್ಸ್ ವೆರಿ ಕ್ಯೂಟ್ ಆ್ಯಕ್ಚುಲಿ. ನೋಡಿ, ಈ ಥರ ಕರೆಕ್ಟ್ ಟೈಮಿಗೆ ಕಳಿಸಿದಾರೆ. ನಮ್ಮದು ಬರ್ಡೇ ಕೇಕ್ ಕಟ್ ಮಾಡಿಬಿಟ್ಟೆ.
ಸೊ ಇವಾಗ ಲೆಟ್ಸ್ ಗೋ. ಅವತ್ತು ಹಂಗೆ ಬಿಟ್ಟೋಗಿದ್ದು. ನನಗೂ ಅವತ್ತು ವಾಕಿಂಗ್ ಕರ್ಕೊಂಡು ಹೋಗೋದು ಮಾಡ್ತಿದ್ನಾ, ಇಲ್ಲ ಸುಸು ಮಾಡೋದು ಬೆಜ್ಜಾರಾಗಿ ಬಿಟ್ಟೋಗ್ಬಿಟ್ಟೆ. ಜಿಮ್ಮಿಗೆ ಹೋಗಿ ಬಂದ್ಬಿಟ್ಟು ಮತ್ತೆ ಕರ್ಕೊಂಡು ಹೋಗಿದ್ದೀನಿ. ನಾನು ಬಿಟ್ಟಿ ಕುತ್ಕೊಂಡೆ, ಆಮೇಲೆ ಅಲ್ಲಿ ಕೂಡಕ್ಕಿದ್ನ ಹಿಂಗೆ ನೋಡ್ಕೊಂಡು ಕೂತಿದ್ಲಿ ಕಡೆನೇ ಪಾಪ ಅಂತ ಮತ್ತೆ ಕರ್ಕೊಂಡು ಹೋಗೋದು. ಗೈಸ್ ಇವಾಗ ಮ್ಯಾಟ್ ಕ್ಲೋಸ್ ಮಾಡಿದೀವಿ ಬಿಕಾಸ್ ಪೋಕೋ ಸುಸು ಮಾಡ್ತಾಳೆ ಅಂತ. ಒಂದು ಬಟ್ಟೆಗೆಲ್ಲ ನೀರಾಯ್ತು, ಇವಾಗ ಕೈ ತೊಳ್ಕೊಂಡು ಅದು ಮುಟ್ಟಿದ್ನಲ್ಲ. ಇವಾಗ ನಾನು ನೇಲ್ಸ್ ನೋಡಿ ಗೈಸ್, ಆ್ಯಂಡ್ ನಂದು ಗೋಲ್ಡ್ ಇದು ಬ್ರಾಸ್ಲೆಟ್ ತೊಗೊಂಡಿದ್ನಲ್ಲ ಇವತ್ತು ಹಾಕಿದ್ದೀನಿ ಆಫ್ಟರ್ ಸೋ ಮೆನಿ ಡೇಸ್. ತೊಗೊಂಡಾಗ್ಲಿಂದ ಹಾಕಿರಲಿಲ್ಲ. ಇವಾಗ ಲೆಟ್ಸ್ ಗೋ ಗೈಸ್. ಇವತ್ತೆಲ್ಲ ಗೋಲ್ಡ್ ಹಾಕೊಂಡಿದ್ದೀನಿ, ಗೋಲ್ಡು ಡೈಮಂಡ್ಸ್ ಎಲ್ಲ. ನನ್ನನ್ನು ಕಿಡ್ನಾಪ್ ಮಾಡಿದ್ರೆ ಮೇ ಬಿ ಒಂದು 4 ಲಕ್ಷ ಸಿಗುತ್ತೆ ಇವತ್ತು ಅವ್ರಿಗೆ. 4 ಅಲ್ಲ ಗೈಸ್, 4 ಅಲ್ಲ 5-6 ಲಕ್ಷ ಸಿಗುತ್ತೆ ಗೈಸ್. 6 ಲಕ್ಷ ವರ್ತ್ ಐಟಮ್ಸ್ ನನ್ನ ಮೇಲಿದೆ ಇವತ್ತು. ಕೈ ಒರೆಸ್ಕೊಂಡೆ. ಹೋಗುವ ಎಷ್ಟು ನೋಡಿ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ಯಾರು ಹಾಕೊಳ್ಳಲ್ಲ ಸೀರೆ ಅಂತಾರೆ ನೋಡಿ, ಹಾಕೊಂಡ್ಮೇಲೆ ಹೆಂಗೆ ಕಾಣಿಸ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ಇಲ್ಲ ನೋಡಿ ಇವಾಗ ಸರಿ ಹೋಗ್ತಿದೆ. ಇವತ್ತು ಫೋಟೋ ಶೂಟ್ ಮಾಡಿಸ್ತಾ ಇದ್ದೀನಿ. ಹೌದಾ? ಹಾ ನೋಡಿ 3 ಜನ ನಿಂತ್ಕೊಂಡ್ರೆ ಹಂಗಿರುತ್ತೆ ಅಲ್ಲಿ ಹೇಳಿದ್ದೀನಿ. ಸೊ ಇವಾಗ ಫ್ಯಾಮಿಲಿ ಫೋಟೋಸ್ ಬೇಕಲ್ಲ ಗೈಸ್, ಹಂಗಾಗಿ ಈಗ ಟೆಂಪಲ್ಗೆ ಹೋಗಿ ಅಲ್ಲಿಂದ ನೋಡುವ. ಸೊ ಲೆಟ್ಸ್ ಗೋ ಗೈಸ್. ನನಗೆ ಇವಾಗ ಟೆಂಪಲ್ ಕ್ಲೋಸ್ ಆಗುತ್ತೆ ಅಂತ ಟೆನ್ಷನ್ ಆಗ್ತದೆ. ನನಗೆ ನಿನ್ನೆ ಒಂದು ಸ್ವಲ್ಪ ಗಿಫ್ಟ್ ಸಿಕ್ತು, ಸೊ ಅದನ್ನು ಕೂಡ ತೋರಿಸ್ತೀನಿ. ಸೊ ಅದನ್ನು ಆಮೇಲೆ ತೋರಿಸ್ತೀನಿ, ವೆಯ್ಟ್ ಮಾಡಿ ನೋಡ್ತಾ ಇರಿ. ಫೈನಲಿ ಇವಾಗ ಎಲ್ಲರೂ ಬಂದ್ವಿ ಇಲ್ಲಿ. ಅಣ್ಣ ಅಲ್ಲಿ ಕಾರ್ನೆಲ್ಲ ಸಾಗೋಣ, ಇನ್ನೇನು ಕ್ಲೋಸಿಂಗ್ ಟೈಮ್ ಅನ್ಸುತ್ತೆ, ಅದಕ್ಕೆ ಎಲ್ಲರೂ ಇಳ್ಕೊಂಬರ್ತಾ ಇದ್ದಾರೆ. ಸೊ ನಾನು ಐ ಥಿಂಕ್ 2nd ಸ್ಟ್ಯಾಂಡರ್ಡಲ್ಲೋ ಅಥವಾ 5th ಸ್ಟ್ಯಾಂಡರ್ಡಲ್ಲಿದ್ದಾಗ ಬಂದಿದ್ದು ಇಲ್ಲಿಗೆ. ಅದಾದಮೇಲೆ ಬಂದೇ ಇಲ್ಲ. ಅವಾಗ ನೆಂಟರು ಮನೆಗೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಬರ್ತಿದ್ದೆ. ಅವಾಗಿಂದ ನನಗೆ ಸ್ವಲ್ಪ ಬೆಂಗಳೂರು ಹುಚ್ಚು ಸ್ಟಾರ್ಟ್ ಆಗಿದ್ದು, ಬೆಂಗಳೂರಲ್ಲಿ ಬದುಕಬೇಕು ಅಂತ. ನಂಗೆ ಕ್ಯೂಟ್ ನಾಯಿ ಮರಿದೆ ನೋಡಿ ಇಲ್ಲಿ, ಅಂತ ತಿಂತಾ ಇದೆ. ಬಿಸ್ಕೆಟ್ ಹಾಕೋರು ಯಾರೋ ತಿಂತಾ ಇದೆ. ಮೇಲ್ಗಡೆ ಹೋಗೋಣ. ಈ ಕಡೆನೇ ಗೊತ್ತಿಲ್ವಲ್ಲ, ಈ ಕಡೆ ಅನ್ಸುತ್ತೆ ಗೈಸ್. ಇವಾಗ ಇನ್ನೂ ಇಷ್ಟು ಮೇಲಿದೆ ನೋಡಿ, ಸ್ವಲ್ಪ ದೇವ್ರದ್ದು ಫೇಸ್ ಕಾಣಿಸ್ತಾ ಇದೆ. ಅದು ಮೇಲ್ಗಡೆ ಮಾಡಿರೋದು ಆರ್ಮುಗಂ ಟೆಂಪಲ್ದು. ಮರ್ತೇ ಹೋಗಿದೆ ಗೈಸ್, ಇಷ್ಟೊಂದು ಹತ್ತಬೇಕು ಅನ್ನೋದು. ತುಂಬಾ ವರ್ಷ ಆಯ್ತಲ್ಲ. ಹಾಂ, ನೀವು ಬಂದಿದ್ರ ನನ್ನ ಜೊತೆ? ನಾನು ಬಂದಿಲ್ಲ, ಅಪ್ಪಾಜಿ ಬಂದಿಲ್ಲ. ಅಪ್ಪಾಜಿ ಫಸ್ಟ್ ಟೈಮ್. ಎಷ್ಟು ಹಣೆಯ ಮಾಯ ಆಗ್ಬಿಟ್ರು ಗೈಸ್. ಪರವಾಗಿಲ್ಲ, ಅಷ್ಟೊಂದು ದೂರ ಎಲ್ಲ ಹೋಗ್ಬೋದು ಗೈಸ್. ಅಲ್ಲಿ ತುಂಬ ಜನ ಕುತ್ಕೊಂಡಿದ್ದಾರೆ ಗೈಸ್. ಇವಾಗ ಸ್ವಲ್ಪ ಮೇಲೆ ಬಂದ್ವಿ. ಅಣ್ಣ ಮತ್ತು ಅದಕ್ಕೆ ಫೋನ್ ತೊಗೊಳಕ್ಕೆ ಅಂತ ಹೋಗೋರೆ. ಸೊ ಇವಾಗ ಜಾಗ ಬಂದ್ಬಿಟ್ಟು ನೋಡೋಕೆ ಈ ಥರದೆ ಶ್ರೀ ಶೃಂಗಗಿರಿ. ಅಮ್ಮ ನೋಡ್ರಿ ಹಿಂಗೆ ಸುಡಿತವ್ರು. ಆಗೋಯ್ತು ಶಿವ. ಆ್ಯಕ್ಚುಲಿ ಎಲ್ಲಿ ಕ್ಲೋಸ್ ಆಗುತ್ತೆ ಅಂತ ಬೇರೆ ಬಂದ್ವಲ್ಲ, ಪ್ರಸಾದ ಇಟ್ಟಿದ್ದಾರೆ, ಅವರೆಲ್ಲ ತಿಂತಾರೆ ನೋಡಿ. ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಒಳಗಡೆ ಹೋಗೋಣ, ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ದೇವಸ್ಥಾನ ತುಂಬ ದಿನ ಅಂದ್ಕೊಂಡಿದ್ದೆ. ಐ ಆಮ್ ಸೋ ಹ್ಯಾಪಿ ಇವತ್ತು ಫೈನಲಿ ಬರೋಕ್ಕಾಯ್ತಲ್ಲ ಅಂತ ಹೇಳ್ಬಿಟ್ಟು. ಇಷ್ಟು ಲೇಟಾಗಿ ಇಂಥಕ್ಕೆಲ್ಲ ಬೇಗ ಬರಬೇಕು, ಖುಷಿ ಆಗುತ್ತಾಳೆ. ಬಂದ್ರಿ ಇವಾಗ ಗೊತ್ತವ್ರು ನೋಡಿ ಗೈಸ್. ನಮ್ಮಮ್ಮ ಓಂ ಬಿದ್ದೋಯ್ತು, ಮತ್ತೆ ಮುಡ್ಕೋತವ್ರು. ಇಲ್ಲೆಲ್ಲ ಕೂತ್ಕೊಂಡಿದ್ದೀವಿ ನೋಡಿ. ಇಲ್ಲಿ ಆನ್ ದ ವೇ ಅದೊಂದು ಜಾಗ ಕಾಣಿಸ್ತಿದೆ. ಸೊ ಹಾಗಾಗಿ ಇದಕ್ಕೆ ಬಂದ್ವಿ ಆ್ಯಂಡ್ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ. ಈಗ ಲೆಟ್ಸ್ ಗೋ ಇನ್ಸೈಡ್ ದಿಸ್ ಪ್ಲೇಸ್ ಗೈಸ್. ಒಳಗಡೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇವಾಗ ಸ್ವಲ್ಪ ವೆಯ್ಟಿಂಗ್ ಇದೆ ಅನ್ಸುತ್ತೆ, ಎಲ್ಲ ಫುಲ್ ಆಗಿದೆ. ಸೊ ವಿ ಹ್ಯಾವ್ ಟು ವೆಯ್ಟ್ ಫಾರ್ ಅ ವೈಲ್. ಅವಸರವಾಗಿ ಬಂದಿದ್ವಿ. ಆ್ಯಂಡ್ ನಮ್ಮ ಶ್ರೇಯಸ್ ಬ್ರೋ ಕೂಡ ಬಂದ್ಬಿಟ್ಟು ಒಂದಷ್ಟು ಫೋಟೋಸ್ ತೊಗೊಂಡು ಕಳಿಸಿದ್ರು. ಬಟ್ ಏನಾಯ್ತು ಅಂತಂದರೆ ಲೈಟ್ ಇಲ್ಲ, ಹಾಗಾಗಿ ಬೇಡ ಅಂತ ಸುಮ್ಮನಾದ್ವಿ. ನಮ್ಮಪ್ಪ ಇಲ್ಲಿದ್ದಾರೆ, ನಮ್ಮ ಅಣ್ಣ ಅಲ್ಲಿಂದ ವಾಶ್ರೂಮಿಂದ ಬರ್ತಾವೆ ನೋಡಿ. ಯಶ್ ನೋಡಿ ನಮ್ಮ ಅಣ್ಣನ ಗೋಲ್ಡ್ ನೋಡ್ಬಿಟ್ಟು ಖುಷಿ ಪಡ್ತಾವಳೆ. ನಾನು ಟಕ್ ಅಂತ ಸಿ ಗೈಸ್ ನೋಡಿ, ನಾವು ವೆಜಿಟೇರಿಯನ್ಸ್ ಆಗಿದ್ರಿಂದ ಅಲ್ಲಿ ಬಂದರೂ ಆರ್ಡ್ರ್ ಮಾಡೋದು ಒಂದೇ ಐಟಮು. ಸೊ ಹಾಗಾಗಿ ಪನ್ನೀರು, ದಾಲು, ವೆಜ್ ಬಿರಿಯಾನಿ ಮತ್ತು ಸೂಪು, ಮಸಾಲ ಪಾಪಡ್ ಇದನ್ನೇ ಆರ್ಡ್ರ್ ಮಾಡೋದು. ಮತ್ತು ಸ್ವಲ್ಪ ಪನ್ನೀರ್ ಬಟರ್ ಮಸಾಲ ಆರ್ಡ್ರ್ ಮಾಡಿದ್ದೀನಿ, ಬೇಬಿ ಕಾರ್ನ್ ಮಂಚಿಲಿ ಸಮಥಿಂಗ್. ಸೊ ಈಗ ಅದು ಬರಲಿ, ಆಮೇಲೆ ಅದನ್ನು ತಿನ್ನೋಣ. ಇವ್ರಿಗೆ ಏನಾದ್ರು ಬೇಕಂದ್ರೆ ಆರ್ಡ್ರ್ ಮಾಡಲಿ. ಏನು ಬೇಕೋ ಅಷ್ಟೇ ಬರಲಿ. ನಂಗೆ ಟೆಂಪಲಲ್ಲಿ ಒಳ್ಳೆ ಹೂ ಕೊಟ್ಟರು ವೇಸ್ಟ್. ಟೆಂಪಲಲ್ಲಿ ಕೊಟ್ಟಿದ್ದು ಅಲ್ಲ, ಇದು 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 ಗೈಸ್. ಬರೋ ಅಷ್ಟರಲ್ಲಿ ನನ್ನ ಕೂದಲು ಸ್ಟ್ರೈಟ್ ಮಾಡಿದೆಲ್ಲ ಮತ್ತೆ ಕರ್ಲಿ ಆಗೋಯ್ತು ಗೈಸ್. ಐ ಥಿಂಕ್ ದಿಸ್ ಇಸ್ ಹೈ ಟೈಮ್ ದಟ್ ಐ ಶುಡ್ ಸ್ಟಾರ್ಟ್ ಡೂಯಿಂಗ್ ಕರ್ಲಿ ಹೇರ್ ರೂಟೀನ್. ಇನ್ಮೇಲೆ ಎಷ್ಟೊಂದು ನನಗೆ ಹೆಲ್ಪ್ ಮಾಡ್ತಾಳೆ ಅದನ್ನು ಮಾಡೋದಕ್ಕೆ. ಇದು ಯಾವ ಸ್ಪೀಡಲ್ಲಿ ನಾನು ಆರ್ಡ್ರ್ ಮಾಡಿದೆ ಅದೇ ಸ್ಪೀಡಲ್ಲಿ ಮಸಾಲ ಪಾಪಡ್ ಬಂತು. ಇವ್ರು ಬರೋ ಅಷ್ಟರಲ್ಲಿ ನಾನು ಖಾಲಿ ಮಾಡ್ತೀನಿ ನೋಡಿ, ಅವ್ರು ಬರೋ ಅಷ್ಟರಲ್ಲಿ ಖಾಲಿ ಮಾಡ್ತೀನಿ. ಎಷ್ಟು ಓಡ್ ಬರ್ತಾಳೆ ನೋಡಿ. ಇವಾಗ ಅವಳಿಗೂ ಮಸಾಲ ಪಾಪಡ್ ಅಂದರೆ ತುಂಬ ಇಷ್ಟ ಗೈಸ್. ಪೋಕು ಮೇಲ್ಗಡೆ ಹತ್ತಿ ಅರ್ಧಾಗ್ತಾಳೆ ಅಂತ ನೋಡಿ, ಇಲ್ಲಿ ಪಿಲ್ಲೋ ಇಟ್ಟಿರ್ದ ಹತ್ತಬಾರ್ದು ಅಂತ.
ಥಿಂಗ್ಸ್ ವಿ ಡೂ ಆಸ್ ಮಿಡಲ್ ಕ್ಲಾಸ್. ಸೊ ನಿನ್ನೆ ನನಗೆ ಐ ಗಾಟ್ 2 ಗಿಫ್ಟ್ಸ್ ಗೈಸ್. ಸೊ ಇವತ್ತು ನನಗೆ ಐ ಗಾಟ್ 2 ಗಿಫ್ಟ್ಸ್. ಅಪ್ಪ ಮಧ್ಯದಲ್ಲಿ ಹೋಯ್ತಿರಲ್ಲ. ಸೊ ಮನೆಗೆ ಬಂದಮೇಲೆ ನನಗೆ ಏನು ಸಿಕ್ತು ಅಂತ ತೋರಿಸ್ತೀನಿ ಅಂತ ಬಿಟ್ಟು ಹೇಳಿದ್ದೆ. ಸೊ ಸ್ವರೋಸ್ಕಿಲಿ ಐ ಆಲ್ವೇಸ್ ಥಾಟ್ ಅಲ್ ಬೈ ಸಮಥಿಂಗ್, ಬಟ್ ಫೈನಲಿ ನನಗೆ ಗಿಫ್ಟ್ ಆಗಿ ಸಿಕ್ತು. ಐ ಗಾಟ್ ದಿಸ್ 1 ಲೆಗ್ ಪೀಸ್. ನಮ್ಮ ಅಣ್ಣ ಹಿಂದೆಗಳ ಲೈಟ್ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಯಾವ್ದು ಹಾಕಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಹೇಗಿದೆ, ದಿಸ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಬಿಕಾಸ್ ನನಗೆ ರೀಸೆಂಟಾಗಿ ಯಾರೋ ಪರಿಚಯ ಆಗಿದ್ದು ಗಿಫ್ಟ್ ಮಾಡಿದ್ದು. ಐ ವಾಸಂಟ್ ಎಕ್ಸ್ಪೆಕ್ಟಿಂಗ್. ಇದು ಒನ್ ಆಫ್ ದ ಫ್ರೆಂಡ್ ಗಿಫ್ಟ್ ಮಾಡಿದ್ದು ನಿನ್ನೆ ಪಾರ್ಟಿಲಿ. ಸೊ ಪರ್ಫ್ಯೂಮ್ ಆ್ಯಂಡ್ ಬಾಡಿ ಮಾಯ್ಶ್ಚರೈಸರ್. ಪರ್ಫ್ಯೂಮ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಸ್ಮೆಲ್ ಆ್ಯಂಡ್ ಐ ಲೈಕ್ ದ ಪ್ಯಾಕೇಜಿಂಗ್ ಗೈಸ್. ಇದು ನನ್ನ ಟ್ರೇಲ್ ಇಟ್ಟರೆ ನೋಡಿ ಮತ್ತೆ ಇದು ಚೆನ್ನಾಗಿ ಕಾಣಿಸುತ್ತೆ. ಇದು ನನ್ನ ವಯಸ್ಸಲ್ಲಿ ಇದೆಲ್ಲ ಅದ್ರ ಪಕ್ಕದಲ್ಲಿ ಇಡ್ತೀನಿ, ಇವಾಗ ಒಂದ್ಸಲ ಹಾಕೋತೀನಿ. ಅವತ್ತು ಹಾಕ್ಕೊಂಡೆ. ದೆನ್ ಮೈ ಫ್ರೆಂಡ್ ಈಸ್ ಲೈಕ್ ಇಷ್ಟ ಆದರೆ ಓಕೆ, ಇಲ್ಲ ಅಂದರೆ ಯು ಕ್ಯಾನ್ ಎಕ್ಸ್ಚೇಂಜ್ ಆಲ್. ನಾನು ತಂದು ಕೊಟ್ಟರೆ ದೊಡ್ಡ ವಿಷಯ ಖುಷಿಲಿ, ಅದನ್ನು ಎಕ್ಸ್ಚೇಂಜ್ ಬೇರೆ ಮಾಡ್ತಾರೆ ಗೈಸ್. ಸೊ ಹಾಗಾಗಿ ಐ ಆಮ್ ಗೋಣ ಪ್ರಿಸರ್ವ್ ಇಟ್ ಆ್ಯಂಡ್ ಟೇಕ್ ಕೇರ್ ಆಫ್ ಇಟ್ ಆ್ಯಂಡ್ ಯೂಸ್ ಇಟ್. ಇವಾಗ ಇದೊಂದು ಅಲ್ಲಿ ಇಟ್ಬಿಡೋಣ ಅಂದ್ಕೊಂಡೆ. ಸೊ ಲೆಟ್ಸ್ ಕೀಪ್ ಇಟ್. ಇಲ್ಲಿ ಓಕೆ ಅಲ್ವಾ? ಬಾಟಲ್ ಎಲ್ಲ ತೆಗಿಬೇಕಾಗುತ್ತೆ ನೆಕ್ಸ್ಟು. ಅದೇ ಅನ್ನಿಸ್ತಿದೆ ನನಗೆ. ಇದೊಂದು ಪರ್ಫ್ಯೂಮ್ ಇವಾಗ ಇಲ್ಲಿ ಬಂತು. ಇವಾಗ ನೆಕ್ಸ್ಟ್ ಇನ್ನೊಂದು ಬಂದರೆ ಈ ಬಾಟಲ್ಗೆ ಎತ್ತಂಡಿ ಮಾಡಬೇಕಾಗತ್ತೆ. ಸೊ ಅದನ್ನು ಸಪ್ರೇಟಾಗಿ ಒಂದು ಟ್ರೇ ಇಡಬೇಕಾಗತ್ತೆ. ನಾನು ಅದಕ್ಕೆ ನಿಂಗೆ ಅವ್ರು ಶಾಪಿಂಗ್ ಹೋದಾಗ ಹೇಳ್ತಿರ್ಲಿಲ್ಲಲ್ವ, ಆ ಟ್ರೇ ಇದೆಲ್ಲ ತೊಗೊಬರೋಣ ಅಂತ ಹೇಳ್ಬಿಟ್ಟು. ಐ ಫೀಲ್ ಲೈಕ್ ಮೇ ಬಿ ಬಾಟಲ್ನ ಇಲ್ಲಿ ಇಡಬೇಕಾಗುತ್ತೆ. ನಂಗೆ ಭಯ ಏನಂತಂದರೆ ಮಲ್ಕೊಂಡ್ಮೇಲೆ ಎಲ್ಲರೂ ನನ್ನ ಮೇಲೆ ಬಿದ್ದೋಗ್ಬಿಟ್ರೆ ಅಂತ ಭಯ. ಸೊ ಹಾಗಾಗಿ ನಾನು ಇಲ್ಲೇ ಇಡ್ತೀನಿ. ಇವಾಗ ನನ್ನ ಗ್ಲಾಸ್ ಇಡೋಕ್ಕೆ ಜಾಗ ಇಲ್ಲ ಇದ್ರ ಮೇಲೆ. ದಿಸ್ ಇಸ್ ನಾಟ್ ಅ ಬ್ಯಾಡ್ ಐಡಿಯಾ, ಬಟ್ ಅಷ್ಟು ಅಸ್ಥೆಟಿಕ್ ಆಗಿ ಕಾಣಿಸಲ್ಲ. ಇದರಲ್ಲಿ ನಾನು ಸೋಫಾ ಏನೇನು ಅಚೀವ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸೊ ಒಂದು ಏನಂತಂದರೆ, ಸೊ ಯು ಕ್ಯಾನ್ ಸಿ ದಿಸ್ ರೈಟ್. ಸೊ ಯು ಕ್ಯಾನ್ ಸಿ ಡೈಮಂಡ್ ಹ್ಯಾಂಡ್ ಬ್ರಾಸ್ಲೆಟ್ ಥರ ಇದೆ. ಬಟ್ ಐ ಆ್ಯಕ್ಚುಲಿ ಗಾಟ್ ಇವತ್ತು ಗೋಲ್ಡ್ ಬ್ರಾಸ್ಲೆಟ್ ಇದೆಲ್ಲ, ಗೋಲ್ಡ್ ಬ್ರಾಸ್ಲೆಟ್ ನಾನು ತೊಗೊಂಡೆ. ಸೊ ಐ ವಾಸ್ ಏಬಲ್ ಟು ಅಚೀವ್ ದ್ಯಾಟ್ ದಿಸ್ ಇಯರ್. ಐ ವಾಂಟೆಡ್ ಟು ಗೆಟ್ ಮೈ ಸೆಲ್ಫ್ LV ಗ್ಲಾಸಸ್, ಬಟ್ ನನಗೆ ಅದಕ್ಕಿಂತ ಒಳ್ಳೆ ಗ್ಲಾಸಸ್, ಅದಕ್ಕಿಂತ ಎಕ್ಸ್ಪೆನ್ಸಿವ್ ಗ್ಲಾಸಸ್ ಗಿಫ್ಟಾಗಿ ಸಿಕ್ತು ಫ್ರಮ್ ಒನ್ ಆಫ್ ಮೈ ಕ್ಲೋಸ್ ಫ್ರೆಂಡ್. ಸೊ ಐ ಡೋಂಟ್ ನೋ ಇಫ್ ಐ ಸ್ಟಿಲ್ ವಾಂಟ್ ಇನ್ LV ಬಿಕಾಸ್ ಇವಾಗ ಮೆಟಾ ಗ್ಲಾಸಸ್ ಅಂತ ಬರ್ತಿದೆ ಗೊತ್ತಾ, ಅದು ವ್ಲಾಗ್ ಫಾರ್ಮೇಟಲ್ಲಿ ಏನಾದ್ರು ಸಿಕ್ಕಿದ್ರೆ ನಾನು ಅದನ್ನು ತೊಗೋತೀನಿ. ಬಟ್ ಅದು ರೀಲ್ ರೆಕಾರ್ಡ್ ಮಾಡೋಕ್ಕೆ ಅಷ್ಟೇ ಯೂಸ್ಫುಲ್ಲು. ಸೊ ಅದೊಂದು 40,000 ಆಗುತ್ತೆ. ಸೊ ಹಾಗಾಗಿ ಇದು ಕೂಡ ಒಂದು ರೇಂಜಿಗೆ ಐ ಅಚೀವ್ಡ್ ಅಂತಲೇ ಹೇಳ್ಬೋದು. ಬಿಕಾಸ್ someone else help me achieve it ಅಂತ ಹೇಳ್ಬೋದು. ಯು ಕ್ಯಾನ್ ಸಿ ದಿಸ್ ಡೈನಿಂಗ್ ಟೇಬಲ್ ಅಲ್ವಾ. ಸೊ ಈ ಥರ ಒಂದು ಸೆಟಪ್ ತರಬೇಕಿತ್ತು ಅಂತ ಅನಿಸಿತ್ತು. ಬಟ್ ದಿಸ್ ಇಸ್ ಫಾರ್ ಮೈ ಓನ್ ಹೌಸ್. ಸೊ ಇವಾಗ ನಮ್ಮನೇಲೂ ಐ ಗಾಟ್ ಅ ಡಿಫರೆಂಟ್ ಸೆಟ್ ಆಫ್ ಡೈನಿಂಗ್ ಟೇಬಲ್. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ಅದೊಂದು ಆಯಿತು. ಆ್ಯಂಡ್ ಅದು ಬಿಟ್ಟು ಯು ಸಾ ದ ಗರ್ಲ್ಸ್ ಪಾರ್ಟಿ ರೈಟ್. ಸೊ ಗರ್ಲ್ಸ್ ಪಾರ್ಟಿ, ನನ್ನ ಬರ್ಡೇ ಸೆಲೆಬ್ರೇಷನ್ ಪಾರ್ಟಿ ಕೂಡ ಆಯಿತು. ಯು ವಾಂಟ್ ಟು ಗೋ ಆನ್ ಅ ಬೀಚ್ ಟ್ರಿಪ್ ಆರ್ ಸಮಥಿಂಗ್. ಐ ಆಮ್ ಹೋಪಿಂಗ್ ಆನ್ ಇಟ್. ಆ್ಯಂಡ್ ಇನ್ನೊಂದು ಐ ವಾಂಟ್ ಟು ಬಿ ಆನ್ ಅ ಬಿಲ್ ಬೋರ್ಡ್. ಸೊ ದಟ್ ಇಸ್ ದೇ ಸ್ಟಿಲ್ ದೇರ್ ಆನ್ ದ ವಿಶ್ ಲಿಸ್ಟ್. ಅದು ಯಾವಾಗ ಗೊತ್ತಿಲ್ಲ. ಒಳ್ಳೆ ಕೂದಲು ಅಚೀವ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಬಟ್ ಇರೋದು ಒಬ್ಬರು ಐ ಸ್ಟಿಲ್ ಹ್ಯಾವ್ ಲೈಕ್ 6 months ಇನ್ ಮೈ ಹ್ಯಾಂಡ್. 6 ತಿಂಗಳಲ್ಲಿ ಏನೇನು ಚೇಂಜ್ ಮಾಡ್ಬೋದು ನೋಡೋಣ ಗೈಸ್. ದೇವ್ರ ಮೇಲೆ ಭಾರ ಹಾಕಿ ನಂಬ್ಕೊಂಡು ಮುಂದೆ ಹೋಗೋಣ. ಆ್ಯಂಡ್ ಹಿಂದೆಗಡೆ ನೋಡಿ ಇಂಟಿಗಡೆನೂ ಅಂಟಿಸಿದ್ದೀನಿ ನಾನು. ಸೊ ಇದು ಆಗುತ್ತೋ ಇಲ್ವೋ ನೋಡೋಣ, ಜಾಸ್ತಿ ಆಸೆ ಪಡಬಾರ್ದು ಅಂತ ಬ್ಯಾಕಲ್ಲಿ ಅಂಟಿಸಿರೋದು. ಸೊ ಸೋಫಾ ಆಯಿತು ಗೈಸ್, ಸೋಫಾ ಆಯಿತು. ಸಿ ಅದಕ್ಕೆ ಯಾವಾಗ ಏನಾಗ ಗೊತ್ತಿಲ್ಲ, ಅಂಟಿಸ್ಕೋಬೇಕು ಹಿಂದೆ ನಾನು. ಆ್ಯಂಡ್ ನನಗೆ ಯಾರ್ಯಾರು ಬರ್ಡೇ ವಿಶಸ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಬರ್ಡೇನ ಯಾರ್ಯಾರು ತುಂಬ ಲೈಕ್ ಯು ಮೇಡ್ ಇಟ್ ಸ್ಪೆಷಲ್. ನಾನು ತುಂಬ ಲಾಟ್ ಆಫ್ ಪೀಪಲ್ ವರ್ ಲೈಕ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಸೊ ನನ್ನ ಕ್ಲೋಸ್ ಫ್ರೆಂಡ್ಸ್ ಅನ್ನೋದಕ್ಕಿಂತ ರೀಸೆಂಟಾಗಿ ಆಗಿದ್ದ ಫ್ರೆಂಡ್ಸ್ ನನ್ನ ಬರ್ಡೇನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು. ಆ್ಯಂಡ್ ಇಟ್ಸ್ ಲೈಕ್ ದ ಶೋಡ್ ಅಪ್ ಫಾರ್ ಮೀ. ಸೊ ನನಗೆ ಯಾರು ಏನು ಮಾಡ್ತಾರೆ ಅನ್ನೋದಕ್ಕಿಂತ ನನಗೆ ಎಷ್ಟು ಟೈಮ್ ಕೊಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಇಟ್ಸ್ ಲೈಕ್ ಆನ್ ಮೈ ಬರ್ಡೇ ಶೋಯಿಂಗ್ ಅಪ್ ವಾಸ್ ಲೈಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಗಿಫ್ಟ್ ದಟ್ ಐ ಕ್ಯಾನ್ ಗೆಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಥ್ಯಾಂಕ್ಸ್ ಟು ಮೈ ಫ್ಯಾಮಿಲಿ ಆಲ್ಸೋ. ಸೊ ನನ್ನ ಫ್ಯಾಮಿಲಿಂದನೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಯಶೋಯಿಂದ ಆಗಲಿ ಅಥವಾ ಅಣ್ಣಯಿಂದಾಗಲಿ ಅಥವಾ ಅಮ್ಮಯಿಂದಾಗಲಿ ಬಟ್ಟೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಐ ಲವ್ ಕ್ಲೋತ್ಸ್. ಸೊ ಬಟ್ಟೆ ಸಿಗ್ತಾ ಖುಷಿ ಆಗುತ್ತೆ. ಎಸ್ಪೆಷಲಿ ಸೀರೆ ಅಂದಾಗ ಖುಷಿ ಆಗುತ್ತೆ. ನಾನು ಅದೇ ಅನ್ಕೋತಿದ್ದೆ ಸಂಜೆ ಮೇ ಬಿ ಸೀರೆ ತೊಗೋಬೇಕಿತ್ತು ಅಥವಾ ಸೀರೆ ಸಿಕ್ಕಿದ್ದು ಚೆನ್ನಾಗಿರೋದು. ಸುಮ್ಮನೆ ಏನು ಇಟ್ಸ್ ಲೈಕ್ ಐ ಡೋಂಟ್ ಎಕ್ಸ್ಪೆಕ್ಟ್, ಐ ಡೂ ಎಕ್ಸ್ಪೆಕ್ಟ್. ಸೊ ಹಾಗಾಗಿ ಐ ಆಮ್ ಹ್ಯಾಪಿ ಸೀರೆ ಸಿಕ್ತು ಅಂತ ಹೇಳ್ಬಿಟ್ಟು. ಗೈಸ್ ಅದಕ್ಕೆ ಹೇಳಲ್ವಾ, ಗಟ್ಟಿಗೆ ಅಂದ್ಕೊಂಡ್ರೆ ಏನು ಬೇಕಾದ್ರೂ ನೋಡಿ. ನಾನು ಬೆಳಗ್ಗೆ ತಾನೇ ಅಂದ್ಕೋತಿದ್ದೆ ಸಂಜೆ ಸೀರೆ ಸಿಕ್ತು. ಲೈಫು ಅಂದರೆ ನಂದು ಗೈಸ್, ಅಂದ್ಕೊಂಡಿದ್ದೆಲ್ಲ ಸಿಗುತ್ತೆ. ಇಟ್ಸ್ ಲೈಕ್
ಎವ್ರಿಥಿಂಗ್ ದಟ್ ಆರ್ ಮ್ಯಾನಿಫೆಸ್ಟೆಡ್ ಸೋ ಫಾರ್ ಆಗಿದೆ. ಸೊ ಹಾಗಾಗಿ ನಾನು ಮಿಲಿಯನರ್ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅಂತ ನನಗೇನು ಅನ್ಸಲ್ಲ. ಐ ಆಮ್ ವೆರಿ ಕಾನ್ಫಿಡೆಂಟ್ ಐ ಆಮ್ ಗೋನಾ ಡೂ ಸಮ್ ಬಿಗ್ ಶಿಟ್ ಇನ್ ಲೈಫ್. ಯಾ, ಥ್ಯಾಂಕ್ ಯು ಸೋ ಮಚ್. ನಾನಂತೂ ಇಟ್ಸ್ ಲೈಕ್ ನಾನು ಜಾಸ್ತಿ ಶೂಟ್ ಮಾಡೋಕ್ಕಾಗಲಿಲ್ಲ ನನ್ನ ಬರ್ಡೇನ, ಬಿಕಾಸ್ ಆಫ್ಲೈನ್ ನಾನು ಅದನ್ನು ಅಷ್ಟೊಂದು ಎಂಜಾಯ್ ಮಾಡೋದು ಬ್ಯುಸಿ ಇದ್ದೆ. ಆ್ಯಂಡ್ ದಟ್ಸ್ ಮೋಸ್ಟ್ ಆಫ್ ಇಟ್ ಇನ್ ಒನ್ ಲೈಫ್ ಗೈಸ್. ಈಗ ಏನು ಮಾಡಬೇಕು ಹಂಗೆ ಮಾಡಿ, ನಿಮಗೆ ಹೆಂಗೆ ಬೇಕೋ ಹಂಗಿರಿ. ಆ್ಯಂಡ್ ದಟ್ಸ್ ಮೋಸ್ಟ್ ಆಫ್ ಇಟ್. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.